ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನಿಮ್ಮಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಕರ್ನಾಟಕ ಭವನ ರೂಮ್ ಹೇಗಿದೆ ಅದ್ರದ್ದು ರಿವ್ಯೂ ಮಾಡಿ ಅಂತ. ನೀವು ಕೇಳಿದ್ದಕ್ಕಾಗಿ ನಾವು ಇವಾಗ ಆ ಕರ್ನಾಟಕ ಭವನದ ರೂಮ್ ಹೇಗಿತ್ತು ಅಂತ ಈಗ ರಿವ್ಯೂ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿ, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಕರ್ನಾಟಕ ಭವನ್ ರೂಮ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗಿರತ್ತೆ. ಆ ಬುಕ್ಕಿಂಗ್ ಹೇಗೆ ಮಾಡೋದು ಅನ್ನೋ ಪ್ರೊಸೀಜರ್ ಕೂಡ ನಿಮಗೆ ಎಂಡ್ನಲ್ಲಿ ತೋರಿಸ್ತೀವಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಆದರೂ ಕೂಡ ಈ ವಿಡಿಯೋನಲ್ಲಿ ನಿಮಗೆ ಎಂಡಲ್ಲಿ ತೋರಿಸ್ತೀವಿ ಅದು ಹೇಗೆ ನೀವು ಬುಕ್ ಮಾಡ್ಕೋಬೇಕು ಅಂತ. ನಿಮಗೆ ಕರ್ನಾಟಕ ಭವನ ಜೊತೆಗೆ ನಿಮಗೆ TTD ನಲ್ಲಿ ಕೂಡ ರೂಮ್ ಸಿಗುತ್ತೆ. ನೀವು ಈ TTD ರೂಮ್ಸ್ನ ತಗೋಬೇಕು ಅಂದರೆ ನೀವು CRO ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಈ TTD ರೂಮ್ಸ್ ನೀವು ಆನ್ಲೈನ್ ಅಲ್ಲಾದ್ರೂ ತಗೋಬಹುದು, ಹಾಗೆ ಆಫ್ಲೈನ್ ಅಲ್ಲಾದ್ರೂ ತಗೋಬಹುದು. ಆದ್ರೆ ನೀವು ಕರ್ನಾಟಕ ಭವನದು ನೀವು ಆನ್ಲೈನ್ ನಲ್ಲೇ ಬುಕ್ ಮಾಡಬೇಕಾಗತ್ತೆ. ಆಫ್ಲೈನ್ ನಲ್ಲಿ ಏನಾದ್ರೂ ಅವೈಲಬಿಲಿಟಿ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಈ ಕರ್ನಾಟಕ ಭವನದು ರೂಮ್ ಸಿಗುತ್ತೆ. ಈ ಕರ್ನಾಟಕ ಭವನನ ಕರ್ನಾಟಕ ಪ್ರವಾಸಿ ಸೌಧ ಅಂತಾನೂ ಕರೀತಾರೆ. ಇದು ದೇವಸ್ಥಾನಕ್ಕೆ ತುಂಬಾ ಹತ್ರ ಇರುತ್ತೆ, ದೇವಸ್ಥಾನದ ಹಿಂಭಾಗದಲ್ಲಿರುತ್ತೆ. ನೀವು ಇಲ್ಲೇನಾದ್ರೂ ರೂಮ್ ನ ಬುಕ್ ಮಾಡ್ಕೊಂಡ್ರೆ ನೀವು ದೇವಸ್ಥಾನಕ್ಕೆ ನಡ್ಕೊಂಡೇ ಬಂದ್ಬಿಡ್ಬೋದು, ತುಂಬಾನೇ ಹತ್ರ ಇರತ್ತೆ. ಈಗ ಬನ್ನಿ ಕರ್ನಾಟಕ ಭವನ ಹತ್ರ ಹೋಗೋಣಂತೆ. ಮೊದಲು ಕರ್ನಾಟಕ ಭವನದ ಪ್ರಾಂಗಣ ತೋರಿಸ್ತೀವಿ, ಅದಾದ ನಂತರ ನಿಮ್ಗೆ ರೂಮ್ ರಿವ್ಯೂ ಮಾಡ್ತೀವಿ. ಈಗ ನೀವು ನೋಡ್ತಿರೋದು ಕರ್ನಾಟಕ ಭವನದು ಕಾರಿಡಾರು. ಅಲ್ಲಿ ರೂಮ್ಸ್ ಎಲ್ಲ ಕಾಣ್ತಾ ಇದೆ ನೋಡಿ. ಇದು 3 ಫ್ಲೋರ್ ಇದೆ. ಈ 3 ಫ್ಲೋರ್ಗಳಲ್ಲಿ ರೂಮ್ಸ್ ಇದೆ. ಈಗ ರೂಮ್ ಒಳಗೆ ಹೋಗೋಣ ಬನ್ನಿ. ರೂಮ್ ಒಳಗೆ 2 ಬೆಡ್ ಇದೆ, ಇಬ್ರು ಆರಾಮಾಗಿ ಮಲ್ಕೋಬಹುದು. ಹಾಗೆ ರೂಮ್ ಒಳಗೆ ಮಿರರ್ ಇದೆ, ಅದ್ರ ಜೊತೆಗೆ ನಿಮಗೆ ಹ್ಯಾಂಗರ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಳಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಿಮಗೆ ವಾಶ್ ಬೇಸಿನ್ ಆಗಿರ್ಬೋದು, ಹಾಗೆ ಸೋಪ್ ಎಲ್ಲ ಇಟ್ಟಿರ್ತಾರೆ. ಮೇಂಟೆನೆನ್ಸ್ ಸ್ವಲ್ಪ ಆವರೇಜ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ 1500 ರೂಪೀಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಈ ರೂಮಿಗೆ. ನೀವು ಈ 1500 ರೂಪೀಸ್ ಕೊಟ್ರು ಏನು ಅಷ್ಟು ಮೇಂಟೆನೆನ್ಸ್ ಏನಿರಲಿಲ್ಲ. ಅದಲ್ಲದೆ ನಮಗೆ ವಾಶ್ ಬೇಸಿನಲ್ಲಿ ನೀರು ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಗೀಸರ್ ಮಾತ್ರ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು, ಬಿಸಿ ನೀರು ಚೆನ್ನಾಗಿ ಬರ್ತಾ ಇತ್ತು. ಮೇಂಟೆನೆನ್ಸ್ ಆವರೇಜ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಿಮಗೆ TTD ರೂಮ್ ಸಿಕ್ಲಿಲ್ಲ ಅಂದ್ರೆ ನೀವು ಈ ರೂಮ್ಸ್ನ ಬುಕ್ ಮಾಡ್ಕೋಬಹುದು. ನೀವು ಕಾಷನ್ ಡೆಪಾಸಿಟ್ 1500 ರೂಪಾಯಿ ಕೂಡ ಕಟ್ಟಬೇಕಾಗಿರುತ್ತೆ. ನೀವು ವೆಕೇಟ್ ಮಾಡಿದವಾಗ ನಿಮಗೆ ಆ 1500 ರೂಪೀಸ್ ನಿಮಗೆ ವಾಪಸ್ ಕೊಡ್ತಾರೆ. ಈಗ ಬನ್ನಿ ಕರ್ನಾಟಕ ಭವನ ನೀವು ರೂಮ್ಸ್ನ ಹೇಗೆ ಆನ್ಲೈನ್ ನಲ್ಲಿ ರಿಸರ್ವ್ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಕರ್ನಾಟಕ ಟೆಂಪಲ್ಸ್ accommodation.com ಅಂತ ಟೈಪ್ ಮಾಡಿ. ನೀವು ಟೈಪ್ ಮಾಡಿದ್ಮೇಲೆ ಈ ಪೇಜಿಗೆ ಅದು ಕರ್ಕೊಂಬರುತ್ತೆ. ಇದು ಅಫಿಷಿಯಲ್ ವೆಬ್ಸೈಟು, ನಿಮಗೆ ಯಾವುದೇ ರೀತಿ ಅನುಮಾನ ಬೇಡ, ಯಾಕೆಂದರೆ ನಾವು ಕೂಡ ಯೂಸ್ ಮಾಡಿದ್ದೀವಿ. ಇದು ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ಮುಜರಾಯಿ ಇಲಾಖೆ ಮಿನಿಸ್ಟರ್ದೆಲ್ಲ ಫೋಟೋ ಹಾಕಿದ್ದಾರೆ. ಇಲ್ಲಿ ಮೊದಲಿಗೆ ನಿಮಗೆ ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಬುಕ್ ಮಾಡಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜಿಗೆ ಕರ್ಕೊಂಬರುತ್ತೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ಇಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ಕೋಣೆ ಪ್ರಕಾರ ಏನು, ಚೆಕ್ ಇನ್ ಯಾವಾಗ, ಹಾಗೆ ಯಾವ ಟೈಮಿಗೆ, ಎಲ್ಲ ರೀತಿ ಇನ್ಫಾರ್ಮೇಶನ್ ಇಲ್ಲಿ ಕೊಡಬೇಕಾಗತ್ತೆ. ಮೊದಲಿಗೆ ಯಾವ ಥರ ರೂಮ್ ಅಂತ ಇದೆ. ಇಲ್ಲಿ 2 ವೆರೈಟೀಸ್ ರೂಮ್ ಇದೆ. ಮೊದಲನೇ ರೂಮು ನಾನ್ AC ರೂಮ್ ವಿತ್ ಕಿಂಗ್ ಸೈಜ್ ಬೆಡ್ ಅಂತ. ನಾವು ನಿಮಗೆ ರಿವ್ಯೂ ಮಾಡಿದ್ವಲ್ಲ ಅದೇ ರೂಮ್ ಇದು, ನಾನ್ AC ರೂಮ್ ವಿತ್ ಕಿಂಗ್ ಸೈಜ್ ಬೆಡ್ ಅಂತ. ಇಲ್ಲಿ ಚೆಕ್ ಇನ್ ಡೀಟೇಲ್ಸ್ ಕೊಡಬೇಕಾಗತ್ತೆ ನೋಡಿ. ಸಾಕಷ್ಟು ರೂಮ್ಸ್ ಅವೈಲಬಿಲಿಟಿ ಇದೆ. ನಾವು ನಿಮಗೆ ತೋರಿಸ್ತಿದ್ದು ಹಳೆ ಕರ್ನಾಟಕ ಭವನ. ಹಾಗೆ ನಿಮಗೆ ಆ ಕರ್ನಾಟಕ ಭವನದ ಪಕ್ಕ ಹೊಸದಾಗಿ ಕೂಡ ಕಟ್ತಾ ಇದ್ದಾರೆ ರೂಮ್ಸು. ಅದು ಫೆಬ್ರವರಿಯಿಂದ ಓಪನ್ ಆಗಿರುತ್ತೆ. ನಿಮಗೆ ಅಲ್ಲಿ ಕೂಡ ಸಿಗ್ಬೋದು. ಮೇ ಬಿ ಹೊಸ ಕರ್ನಾಟಕ ಭವನದಲ್ಲಿ ನಿಮಗೆ ರೂಮ್ಸ್ ಇನ್ನೂ ಚೆನ್ನಾಗಿರ್ಬೋದು ನೋಡಿ. 14ನೇ ತಾರೀಕು 32 ರೂಮ್ ಇದೆ. ನಿಮಗೆ ಜನವರಿನಲ್ಲಿ ಸಾಕಷ್ಟು ರೂಮ್ಸ್ಗಳಿದೆ, ಫೆಬ್ರವರಿನಲ್ಲೂ ಇದೆ, ಮಾರ್ಚ್ನಲ್ಲೂ ಇದೆ, ಏಪ್ರಿಲ್ 11ನೇ ತಾರೀಕು ತನಕ ನಿಮ್ಗೆಲ್ಲ ರೂಮ್ಸ್ಗಳು ಬಿಟ್ಟಿದ್ದಾರೆ. ನೀವು ಬೇಕಿದ್ರೆ ಬುಕ್ ಮಾಡ್ಕೋಬೋದು. ಈಗ ನಾನು ಏಪ್ರಿಲ್ 1 ಅಂತ ಸುಮ್ಮನೆ ಕೊಡ್ತೀನಿ. ಚೆಕ್ಔಟ್ ಬಂದು ಏಪ್ರಿಲ್ 2. ಟೈಮ್ ನಿಮಗೆ 9 ಗಂಟೆಗೆ ಚೆಕ್ ಇನ್ ಟೈಮ್ ಇರುತ್ತೆ. 2 ಮೆಂಬರ್ಸ್ ಅಂತ ಕೊಡ್ತೀನಿ. ಸರ್ಚ್ ಕೊಟ್ಟಾಗ ನಿಮಗೆ ಡೀಟೇಲ್ಸ್ ಬರುತ್ತೆ ನೋಡಿ. ಇದು ರೂಮಿಂದ ನಾವು ರಿವ್ಯೂ ಮಾಡಿದ ರೂಮ್ ಅದೇ ಥರ ಇದೆ, ಅದರದ್ದೇ ಫೋಟೋ ಇದು ಹಾಕಿರೋದು. ನಿಮಗೆ 1250 ರೂಪೀಸ್ ರೂಮ್ ಇರುತ್ತೆ. ಅದಕ್ಕೆ GST 150 ರೂಪೀಸ್ ಸೇರಿಸಿದ್ರೆ 1400 ರೂಪಾಯಿ ಆಗಿರುತ್ತೆ. ಇಲ್ಲಿ ಚೆಕ್ ಇನ್ 7 AM ಅಂತಿದೆ, ಬಟ್ ಅದು 9 ಗಂಟೆಗೆ ನಿಮಗೆ ಚೆಕ್ ಇನ್ ಇರೋದು. ಚೆಕ್ಔಟ್ ಬಂದುಬಿಟ್ಟು ಮತ್ತೆ ನೆಕ್ಸ್ಟ್ ಡೇ 9 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ.
ಇಲ್ಲಿ ಮೇನ್ ಪರ್ಸನ್ ಡೀಟೇಲ್ಸ್ ಕೊಟ್ಬಿಟ್ಟು ಅವರ ಮೇಲ್ ಐ ಡಿ ಕೊಡಬೇಕು, ಮೊಬೈಲ್ ನಂಬರ್ ಕೊಡಬೇಕು, ಹಾಗೆ ನೀವು ಏಜ್ ಕೊಡಬೇಕು, ಜೆಂಡರ್ ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಇರುತ್ತಲ್ಲ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದ್ರ ನಂತರ ನಿಮಗೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. ಆ ಮೊಬೈಲ್ ನಂಬರ್ OTPನ ನೀವು ಇಲ್ಲಿ ಎಂಟರ್ ಮಾಡಿ ಪೇಮೆಂಟ್ ಚೆಕ್ಔಟ್ ಅಂತ ಕೊಟ್ಟರೆ ನಿಮ್ಮ ರೂಮ್ ರಿಸರ್ವ್ ಆಗುತ್ತೆ. ಈಗ ಬನ್ನಿ, ಇದರಲ್ಲಿ 2 ಕ್ಯಾಟಗರಿ ರೂಮ್ ಇದೆಯಲ್ಲ, ಸೆಕೆಂಡ್ ಕ್ಯಾಟಗರಿ ರೂಮ್ದು ಎಷ್ಟು ತೋರಿಸ್ತಿದೆ ರೇಟು ಅಂತ ನೋಡೋಣ. ಇದು ಕಾರ್ನರ್ ರೂಮ್ ಅಂತ, ಇದು ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ. ಅದಕ್ಕಿಂತ ಸರ್ಚ್ ಕೊಡ್ತಾ ಇದ್ದೀನಿ. ಇದರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1680 ರೂಪಾಯಿ ಆಗುತ್ತೆ. ಅದಕ್ಕಿಂತ ಚೂರು ನಿಮಗೆ ಈ ಪ್ಯಾಸೇಜ್ ಎಲ್ಲ ಜಾಸ್ತಿ ಇರುತ್ತೆ ಅಷ್ಟೇ, ನಿಮಗೆ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ನಿಮಗೆ ರೂಮ್ನಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಈ ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ ಜೊತೆಗೆ ನಿಮಗೆ ಸಾಕಷ್ಟು ಪ್ಲೇಸ್ಗಳಲ್ಲಿದೆ. ಅದನ್ನು ಕೂಡ ನೀವು ಈ ವೆಬ್ಸೈಟ್ನಲ್ಲೇ ಬುಕ್ ಮಾಡ್ಕೋಬಹುದು. ಅದನ್ನು ಕೂಡ ಒಂದ್ಸಲ ತೋರಿಸ್ತೀನಿ ಬನ್ನಿ. ಹೋಮ್ ಪೇಜಿಗೆ ಬಂದರೆ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ, ಎಲ್ಲೆಲ್ಲಿ ಈ ಕರ್ನಾಟಕ ಪ್ರವಾಸಿ ಸೌಧ ಅಂತ. ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ, ಇದು ಫಸ್ಟ್ ತಿರುಮಲದಲ್ಲಿದೆ. ಅದಾದಮೇಲೆ ನಿಮಗೆ ವಾರಣಾಸಿನಲ್ಲಿ ಇದೆ. ಅದೇ ರೀತಿ ನಿಮಗೆ ಚಾಮುಂಡಿ ಬೆಟ್ಟದಲ್ಲಿದೆ. ಇದೆಲ್ಲ ಮುಜರಾಯಿ ಇಲಾಖೆಗೆ ಸೇರ್ಪಟ್ಟಿದೆ. ಕೆಲವೊಂದು ಕಡೆ ಮಾತ್ರ ನಿಮಗೆ ಆನ್ಲೈನಲ್ಲಿ ಅವೈಲಬಿಲಿಟಿ, ಮೀನ್ಸ್ ಆನ್ಲೈನಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಕೆಲವೊಂದು ನೀವು ಆಫ್ಲೈನಲ್ಲೇ ಬುಕ್ ಮಾಡ್ಕೋಬೇಕಾಗತ್ತೆ. ಮುಂದೆ ನಿಮಗೆ ಈ ಎಲ್ಲ ಪ್ಲೇಸಸ್ದು ನಿಮಗೆ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುವ ಸಾಧ್ಯತೆಗಳಿದೆ. ನೀವು ಚೆಕ್ ಮಾಡ್ಬೋದು. ವಾರಣಾಸಿದು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಆದರೆ ನಿಮಗೆ ಚಾಮುಂಡಿ ಬೆಟ್ಟದ್ದು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಆಫ್ಲೈನಲ್ಲೇ ಮಾಡ್ಕೋಬೇಕಾಗತ್ತೆ. ಈಗ ಬನ್ನಿ, ಇನ್ನು ಯಾವ್ಯಾವ ಪ್ಲೇಸಸ್ಸಲ್ಲಿದೆ ಈ ಥರ ಕರ್ನಾಟಕ ಪ್ರವಾಸಿ ಸೌಧ ಅಂತ ನೋಡೋಣಂತೆ. ಮಂತ್ರಾಲಯದಲ್ಲಿದೆ, ಹಾಗೆ ತುಳಜಾಪುರಲ್ಲಿದೆ, ತಿರುಚಾನೂರಿನಲ್ಲಿದೆ. ಇದು ತಿರುಚಾನೂರು ಬಂದ್ಬಿಟ್ಟು ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ. ಇದು ತಿರುಪತಿ ಹತ್ರ ಬರುತ್ತೆ ನಿಮಗೆ. ಈಗ ನಿಮಗೆ ತಿರುಮಲದಲ್ಲಿ ಸಿಕ್ಲಿಲ್ಲ ಅಂದರೆ ಈ ತಿರುಚಾನೂರ್ಗೂ ನೀವು ಪ್ರಯತ್ನ ಪಡ್ಬೋದು, ಒಂದ್ಸಲ ಚೆಕ್ ಮಾಡಿ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ, ಶ್ರೀಶೈಲದಲ್ಲಿದೆ, ರಾಮನಗರದಲ್ಲಿದೆ, ದಕ್ಷಿಣ ಕನ್ನಡ ಬಂಟ್ವಾಳದಲ್ಲಿದೆ, ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇದೆ. ಹಾಗೆ ನಿಮಗೆ ದೇವರಾಯನದುರ್ಗದಲ್ಲಿದೆ, ತುಮಕೂರು ಜಿಲ್ಲೆ ದೇವರಾಯನದುರ್ಗದಲ್ಲಿದೆ. ಹಾಗೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದೆ, ಕಟೀಲ್ನಲ್ಲಿದೆ, ಚಿತ್ರದುರ್ಗದಲ್ಲಿದೆ. ಹಾಗೆ ನಿಮಗೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಇದೆ. ಹಾಗೆ ನಿಮಗೆ ಕಮಲಶಿಲೆ ಉಡುಪಿ ಜಿಲ್ಲೆಯಲ್ಲಿದೆಯಲ್ಲ, ಅಲ್ಲೂ ಇದೆ. ಹೀಗೆ ಸಾಕಷ್ಟು ಪ್ಲೇಸಸ್ಸಲ್ಲಿದೆ. ನಿಮಗೆ ನಂಜನಗೂಡಿನಲ್ಲಿದೆ. ಈ ಎಲ್ಲ ಪ್ಲೇಸಸ್ಸಲ್ಲೂ ನೀವು ಬುಕ್ ಮಾಡ್ಕೋಬೋದು. ಕೆಲವೊಂದು ಮಾತ್ರ ನಿಮಗೆ ಆನ್ಲೈನ್ ಬುಕ್ಕಿಂಗಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಕೆಲವೊಂದು ನೀವು ಆಫ್ಲೈನಲ್ಲೇ ಬುಕ್ ಮಾಡ್ಕೋಬೇಕಾಗತ್ತೆ. ನೀವು ಒಂದ್ಸಲ ವೆಬ್ಸೈಟ್ ಚೆಕ್ ಮಾಡಿಬಿಟ್ಟು ನಿಮಗೆ ಆನ್ಲೈನ್ ಅವೈಲಬಿಲಿಟಿ ಇದ್ರೆ ನೀವು ಬುಕ್ ಮಾಡ್ಕೋಬೋದು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.